ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಮಹಾನ್ ಸಾಮ್ರಾಜ್ಯ, ಒಂದು ಅಜೇಯ ಶಕ್ತಿ, ಅದು ಬಾದಾಮಿ ಚಾಲುಕ್ಯರು. ಕ್ರಿಸ್ತಶಕ 610ರಿಂದ 642ರವರೆಗೆ ಆಡಳಿತ ನಡೆಸಿದ ಇಮ್ಮಡಿ ಪುಲಿಕೇಶಿ ಚಾಲುಕ್ಯ ವಂಶದ ಅತ್ಯಂತ ಶ್ರೇಷ್ಠ ದೊರೆಯಾಗಿ ಗುರುತಿಸಿಕೊಂಡನು. ಅವನ ಆಡಳಿತದಲ್ಲಿ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವು ದಕ್ಕನ್ ಪ್ರಸ್ಥಭೂಮಿಯ ಬಹುಪಾಲು ಪ್ರದೇಶವನ್ನು ಆವರಿಸಿತು. ಅವನು ಕೇವಲ ರಾಜನಲ್ಲ, ಅವನು ಒಂದು ಶಕ್ತಿ, ಒಂದು ಚರಿತ್ರೆ. ಸುಮಾರು 200 ವರ್ಷಗಳ ಕಾಲ ಚಾಲುಕ್ಯ ವಂಶವು ತನ್ನ ಪ್ರಭಾವವನ್ನು ಉಳಿಸಿಕೊಂಡಿತು. ಕ್ರಿಸ್ತಶಕ 500ರಲ್ಲಿ ಜಯಸಿಂಹನಿಂದ ಆರಂಭವಾದ ಈ ಆಡಳಿತ ಕ್ರಿಸ್ತಶಕ 757ರಲ್ಲಿ ಎರಡನೆಯ ಕೀರ್ತಿವರ್ಮನ ಕಾಲದಲ್ಲಿ ಅಂತ್ಯ ಕಂಡಿತು. ಆದರೆ ಇತಿಹಾಸದಲ್ಲಿ ಜಯಗಳ ಜೊತೆಗೆ ಸೋಲುಗಳು ಇವೆ. ಕ್ರಿಸ್ತಶಕ 757ರಲ್ಲಿ ರಾಷ್ಟ್ರಕೂಟ ದೊರೆ ದಂತಿದುರ್ಗ ಚಾಲುಕ್ಯ ಅರಸ ಇಮ್ಮಡಿ ಕೀರ್ತಿವರ್ಮನನ್ನು ಸೋಲಿಸಿದನು. ಅದರೊಂದಿಗೆ ಕರ್ನಾಟಕದ ರಾಜಕೀಯ ವೇದಿಕೆಯಲ್ಲಿ ಚಾಲುಕ್ಯರ ಪ್ರಭಾವ ಕ್ಷೀಣಿಸಿತು. ಆದರೂ ಕಥೆ ಇಲ್ಲಿ ಮುಗಿಯಲಿಲ್ಲ. ಕಂಚಿಯ ಪಲ್ಲವರೊಂದಿಗೆ ನಡೆದ ನಿರಂತರ ಯುದ್ಧಗಳಲ್ಲಿ ಬಾದಾಮಿ ಚಾಲುಕ್ಯರು ತಮ್ಮ ಶ್ರೇಷ್ಠ ದೊರೆ ಇಮ್ಮಡಿ ಪುಲಿಕೇಶಿಯನ್ನು ಕಳೆದುಕೊಂಡರು. ಆ ನಂತರದ 13 ವರ್ಷಗಳು ಪರಕೀಯ ಆಡಳಿತದ ಕಠಿಣ ಅನುಭವವನ್ನು ನೀಡಿದವು. ಆದರೆ ಒಂದು ಸಾಮ್ರಾಜ್ಯ ಎಂದಿಗೂ ಶಾಶ್ವತವಾಗಿ ಕುಸಿಯುವುದಿಲ್ಲ. ಇಮ್ಮಡಿ ವಿಕ್ರಮಾದಿತ್ಯ ಪಲ್ಲವರನ್ನು ಸೋಲಿಸಿ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯವನ್ನು ಮರುಸ್ಥಾಪಿಸಿದನು. ಇದು ಕೇವಲ ಯುದ್ಧಗಳ ಕಥೆಯಲ್ಲ, ಇದು ಒಂದು ಪುನರುತ್ಥಾನದ ಗಾಥೆ. ಚಾಲುಕ್ಯರ ಆಡಳಿತವು ಕರ್ನಾಟಕದ ಭೌಗೋಳಿಕ ಗಡಿಗಳನ್ನು ವಿಸ್ತರಿಸಿತು ಮತ್ತು ಕನ್ನಡ ಸಂಸ್ಕೃತಿಗೆ ಹೊಸ ರೂಪ ನೀಡಿತು. ಕಲಾ, ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯಲ್ಲಿ ಹೊಸ ಆಯಾಮಗಳನ್ನು ತಂದಿತು. ಸೋಲು, ಗೆಲುವು ಇವುಗಳ ಮಧ್ಯೆ ನಿರ್ಮಾಣವಾದ ಇತಿಹಾಸವೇ ನಮ್ಮ ಕರ್ನಾಟಕ. ಇದು ಬಾದಾಮಿ ಚಾಲುಕ್ಯರ ಗಾಥೆ.